3 ವರ್ಷದಲ್ಲಿ ಮೆಟ್ರೋದಲ್ಲಿ 21 ಬಾರಿ ಎಡವಟ್ಟು. ರೈಲ್ವೆ ಹಳಿ, ಸಿಗ್ನಲಿಂಗ್ ವೈಫಲ್ಯತೆ ಸೇರಿದಂತೆ 10 ಸಮಸ್ಯೆಗಳು. 2024ರಿಂದ 26ರವರೆಗೆ 21 ಬಾರಿ ಮೆಟ್ರೋ ಸಂಬಂಧಿತ ಸಮಸ್ಯೆಗಳು. ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಸಂಸದರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಪತ್ರ. ಯಾವ್ಯಾವ ರೀತಿ ಎಡವಟ್ಟುಗಳಾಗ್ತಿದೆ, ಯಾವ ಕಾರಣಕ್ಕೆ ಆಗ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಪ್ರಯಾಣಿಕರು ನಿರ್ಭೀತಿಯಿಂದ ಮೆಟ್ರೋದಲ್ಲಿ ಸಂಚಾರ ಮಾಡುವಂತೆ ಹೇಗೆ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬೇಕು, ಇದರ ಬಗ್ಗೆ ನಗರಾಭಿವೃದ್ಧಿ ಸಚಿವರು ಗಮನ ಹರಿಸಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರಿಗೆ ಪತ್ರ. ಮುಂದಿನ ದಿನಗಳಲ್ಲಾದರೂ ಕೂಡ ಮೆಟ್ರೋಗೆ ಸಂಬಂಧಿತ ಈ ರೀತಿಯ ಒಂದಷ್ಟು ಸಮಸ್ಯೆಗಳು, ತಾಂತ್ರಿಕ ದೋಷಗಳು ಕಡಿಮೆಯಾಗುತ್ತಾ ಕಾದ್ ನೋಡಬೇಕಿದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕಿರಣ್ ಸೂರ್ಯ, ನಿನ್ನೆ ಆದಂತಹ ಸಮಸ್ಯೆಗೆ ಏನು ಕಾರಣ ಅನ್ನೋದನ್ನ ಆರಂಭದಲ್ಲಿ ಯಾರು ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಗೊತ್ತಾಗಿದೆ, ಚೈನ್ ಒಂದು ಸಿಲುಕಿಕೊಂಡಿತ್ತು, ಅದೇ ಕಾರಣದಿಂದಾಗಿ ನಿನ್ನೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು ಅಂತ ಹೇಳಿ ಏನು ಹೇಳಿದ್ದಾರೆ BMRCL ಅಧಿಕಾರಿಗಳು? ಹೌದು ಮಧುಶ್ರೀ, ಈಗಾಗಲೇ ಕೂಡ ಕಳೆದ ಮಂಗಳವಾರದ ಸಂಜೆ ಅಂದರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಟ್ರೈನ್ ಒಂದು ಸುಮಾರು 30 ನಿಮಿಷಗಳ ಕಾಲ ಅಲ್ಲೇ ನಿಂತಿತ್ತು. ಮೆಟ್ರೋ ಸ್ಟೇಷನ್ನಲ್ಲೇ ಪ್ರಯಾಣಿಕರು ಕೂಡ ಒಳಗೆ ಸಿಲುಕೊಂಡಿದ್ರು. ಅದಾದ ನಂತರದಲ್ಲಿ ಒಳಗಡೆ ಪವರ್ ಕಟ್ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆತಂಕಗೊಂಡಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಸಂಜೆ ಕೂಡ 15 ನಿಮಿಷಗಳ ಕಾಲ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಟ್ರೈನು ನಿಂತಿತ್ತು ಅನ್ನೋಂಥದ್ದು. ಅಂದರೆ ಅದಕ್ಕೆ ಏನು ಕಾರಣ ಅನ್ನೋಂಥದ್ದು ಗೊತ್ತಾಗಿರಲಿಲ್ಲ. ಸದ್ಯ ಟೆಕ್ನಿಕಲ್ ಟೀಮು ಈಗಾಗಲೇ ವರದಿಯನ್ನು ಕೊಟ್ಟಿರುವಂಥದ್ದು, ಡೋರ್ ಕ್ಲೋಸ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಂದು ಪುಟ್ಟ ಮಗುವಿನ ಚೈನ್ ಏನಿದೆ, ಆ ಒಂದು ಮೆಟಲ್ ಚೈನು ಡೋರಿಗೆ ಅಡ್ಡಲಾಗಿ ಸಿಗಾಕೊಂಡಿತ್ತು. ಅಂದರೆ ಡೋರ್ ಏನು ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಗುವಂತಹ ಜಾಗದಲ್ಲಿ ಈ ಒಂದು ಮೆಟಲ್ ಚೈನ್ ಸಿಗಾಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ 15 ನಿಮಿಷಗಳ ಕಾಲ ಏನಾಗಿದೆ ಅನ್ನೋಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಅಧಿಕಾರಿಗಳಿಗೆ ಸಾಧ್ಯವಾಯಿತು ಅಂತೇಳಿ ಅದಾದ ನಂತರದಲ್ಲಿ ಆ ಚೈನನ್ನು ತೆರವು ಮಾಡಿ ಈಗಾಗಲೇ ಕೂಡ ಟ್ರೈನನ್ನು ಮುಂದಕ್ಕೆ ಕಳಿಸ್ಲಿಕ್ಕೆ ಒಂದು ಪ್ರಯತ್ನ ಕೂಡ ಪಟ್ಟರು. ಇದಾದ ನಂತರದಲ್ಲಿ ಈಗಾಗಲೇ ಕೂಡ ತೇಜಸ್ವಿ ಸೂರ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮಂಗಳವಾರ ಸಂಜೆ ಮೆಟ್ರೋ ಟ್ರೈನು ನಿಂತಿದ್ದಂಥದ್ದಾಗಿರ್ಬೋದು, ಹಿಂದೆ ಅಂದರೆ 2024ನೇ ಇಸ್ವಿಯಿಂದ 2026ವರೆಗೂ ಕೂಡ 21 ಬಾರಿ ಮೆಟ್ರೋ ಟ್ರೈನ್ಗಳು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಕಮಿಷನರು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರಿಗೆ ಈ ಒಂದು ವಿಚಾರದಲ್ಲಿ ಪತ್ರವನ್ನು ಬರೆದಿರುವಂಥ, ಅಂದರೆ ಎಕ್ಸ್ನ ಮೂಲಕವಾಗಿ ಈಗಾಗಲೇ ಕೂಡ ಪತ್ರವನ್ನು ಬರೆದಿರುವಂಥದ್ದು. 21 ಬಾರಿ ಯಾಕೆ ಟ್ರೈನು ನಿಂತಿದೆ, ಯಾಕೆ ತಾಂತ್ರಿಕ ದೋಷಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಪದೇ ಪದೇ ತಾಂತ್ರಿಕ ದೋಷ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮೊನ್ನೆ ಕೂಡ ಪ್ರಯಾಣಿಕರು ಸಮಸ್ಯೆಯನ್ನು ಎದುರಿಸಿದ್ರು. ಅಂದರೆ ಟ್ರ್ಯಾಕ್ಟರ್ಗಳಲ್ಲಾಗಿರ್ಬೋದು, ಲಾರಿಗಳಲ್ಲಿ ಪ್ರಯಾಣಿಕರು ಕೂಡ ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಕಾರಣ ಏನಂತ ಹೇಳಿದ್ರೆ, ನೇರಳೆ ಮಾರ್ಗದಲ್ಲಿ ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಮೊನ್ನೆ ಮಂಗಳವಾರ ಸಂಜೆ ಪೀಕ್ ಅವರ್ನಲ್ಲಿ ಈ ಒಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಆ ಟ್ರೈನಲ್ಲಿ ಇದ್ದಂತಹ ಸಾವಿರಾರು ಪ್ರಯಾಣಿಕರು ಮತ್ತು ಹಿಂದೆ ಮುಂದೆ ಬರ್ತಿದ್ದಂತಹ ಸಾಕಷ್ಟು ಟ್ರೈನ್ಗಳು ತಾಂತ್ರಿಕ ದೋಷ ಉಂಟಾಗಿತ್ತು. ಟ್ರೈನ್ಗಳು ಅಲ್ಲಲ್ಲಿ ಸ್ಟಾಪ್ ಆಗಿದ್ವು. ಆ ಸಂದರ್ಭದಲ್ಲಿ ಲಕ್ಷಾಂತರ ಪ್ರಯಾಣಿಕರು ಏಕಾಏಕಿ ಆಟೋ ಕ್ಯಾಬ್ಗಳನ್ನು ಬುಕ್ ಮಾಡಲಿಕ್ಕೆ ಮುಂದಾಗಿದ್ದರು. ಆದರೆ ಆ್ಯಪ್ಗಳು ಸರಿಯಾಗಿ ವರ್ಕ್ ಆಗದಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಾಕಷ್ಟು ತೊಂದರೆಗೊಳಗಾಗಿದ್ದರು. ಆಟೋ, ಕ್ಯಾಬು, ಟ್ರ್ಯಾಕ್ಟ್ರಿ, ಲಾರಿ ಏನೇನು ಸಿಗುತ್ತೋ ಅದರಲ್ಲಿ ತಮ್ಮ ತಮ್ಮ ಸ್ಥಳಗಳಿಗೆ ಸೇರ್ಕೊಳ್ಳಿಕ್ಕೆ ಮುಂದಾಗಿದ್ದರು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿರುವಂಥದ್ದು, ರೈಲ್ವೆ ಸೇಫ್ಟಿ ಕಮಿಷನರ್ ಅಂದರೆ ಕೇಂದ್ರ ಸರ್ಕಾರದ ರೈಲ್ವೆ ಸೇಫ್ಟಿ ಕಮಿಷನರು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಪತ್ರವನ್ನು ಬರೆದಿರುವಂಥದ್ದು. ಯಾಕೆ ಈ ತಾಂತ್ರಿಕ ಸಮಸ್ಯೆಗಳು ಉಂಟಾಗ್ತಿದೆ, ಕೂಡಲೇ ಈ ಒಂದು ತಾಂತ್ರಿಕ ಸಮಸ್ಯೆ ಬಗ್ಗೆ ಕಮಿಟಿಯನ್ನು ರಚನೆ ಮಾಡಿ ಆ ಒಂದು ಕಮಿಟಿ ವರದಿಯನ್ನು ಕೊಡಲಿ, ಏನು ಕಾರಣ, ಯಾಕೆ ಆಗ್ತಿದೆ ಅನ್ನುವಂಥದ್ದನ್ನು ಈಗಾಗಲೇ ಕೂಡ ಎಕ್ಸ್ನ ಮೂಲಕವಾಗಿ ಪತ್ರವನ್ನು ಬರೆದಿರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.